ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜನರ ಮನಸ್ಥಿತಿಯಲ್ಲಿ ಯಾಕೆ ಇಂತಹ ಕ್ರೂರ ಬುದ್ಧಿಗಳು ಉಟ್ಕೊಳ್ತಾ ಇದ್ದಾವೆ ಅಂತಾನೆ ಗೊತ್ತಿಲ್ಲ. ಸ್ನೇಹಿತರೆ, ಪ್ರೀತಿ ಮಾಡಿರ್ತಾರೆ ಅಥವಾ ಮದುವೆ ಆಗಿರ್ತಾರೆ. ಮದುವೆ ಆದ ಬಳಿಕ ಬೇರೊಬ್ಬನ ಜೊತೆ ಸ್ನೇಹವನ್ನು ಬೆಳೆಸ್ಕೊಂಡಂಥ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಮೋಹಕ್ಕಾಗಿ ಸಿಲುಕಿದಂಥ ಸಂದರ್ಭದಲ್ಲಿ ತನ್ನ ಜೊತೆಗಿದ್ದಂಥ ಗಂಡನೋ ಅಥವಾ ಹೆಂಡತಿಯನ್ನೋ ಅಲ್ಲಿಂದ ಡಿವೋರ್ಸ್ ಕೊಟ್ಟು ದೂರ ಮಾಡಬೇಕು. ಬದಲಿಗೆ ಅವರ ಪ್ರಾಣವನ್ನು ತೆಗೆಯೋದಿದೆಯಲ್ಲ, ನಿಜಕ್ಕೂ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ನಾಗರಿಕ ಸಮಾಜದಲ್ಲಿ ಇಂತಹ ಬಹುತೇಕ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದ್ದಾವೆ. ಸ್ನೇಹಿತರೆ, ಸಿನಿಮಾ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚಕ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳನ್ನು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಕೊಲೆಗಾರರು ಪೊಲೀಸರ ಕಣ್ಣಿಗೆ ಮಣ್ಣಿರಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಕೊನೆಯದಾಗಿ ಪೊಲೀಸರ ಕೈಗೆ ಬಿದ್ದು ಸಿಕ್ಕಾಕೊಂಡು ಬಿಡ್ತಾರೆ. ಅದಾದ ಬಳಿಕ ಕಾನೂನಿನ ಸಂಕಷ್ಟ ಅದು ಇದು ಎಲ್ಲವನ್ನು ಕೂಡ ಅವರು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಆ ಪರಿಸ್ಥಿತಿಯನ್ನು ಅವರೆಲ್ಲರೂ ಕೂಡ ಅನುಭವಿಸ್ತಾ ಇರ್ತಾರೆ. ಬಹುತೇಕ ಈ ಒಂದು ವಿಡಿಯೋದಲ್ಲೂ ಕೂಡ ಅಂಥದ್ದೇ ಒಂದು ಪ್ರಕರಣ. ಬದಲಿಗೆ ನಾನು ಯಾವುದೋ ಕಟ್ಟುಕತೆಯನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ ಅಥವಾ ಯಾವುದೋ ಸಿನಿಮಾದ ಸ್ಟೋರಿಯೂ ಕೂಡ ಇದಲ್ಲ. ಬದಲಿಗೆ ನಮ್ಮ ದೇಶದಲ್ಲಿ ನಿಜವಾಗಿಯೂ ಕೂಡ ನಡೆದಿರುವಂಥ ಒಂದು ಪ್ರಕರಣದ ಕುರಿತು ನಿಮ್ಮ ಮುಂದೆ ಒಂದಿಷ್ಟು ವಿವರವನ್ನು ಬಿಚ್ಚಿಡ್ತಾ ಇದ್ದೇನೆ. ಈ ಒಂದು ವಿವರವನ್ನು ಗಮನಿಸಿದಂಥ ಬಳಿಕ ನಿಮಗೆ ಒಂದು ಕ್ಷಣ ಶಾಕ್ ಕೂಡ ಆಗಬಹುದು. ಕಾರಣ ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಕೊಲೆ ಮಾಡಿಬಿಟ್ಟು ಮುಚ್ಚಾಕುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ 2 ವರ್ಷಗಳ ಕಾಲ ಆತನ ಸಮಾಧಿಯ ಮೇಲೆ ಇವರು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಅಂತಂದರೆ ನೀವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ಅಂದಹಾಗೆ ಏನಿದು ಪ್ರಕರಣ, ಎಲ್ಲಿ ನಡೆದು ಹೋಗಿದೆ, ಈ ಪ್ರಕರಣದಲ್ಲಿ ಯಾರ್ಯಾರೆಲ್ಲ ಶಾಮೀಲ್ ಆಗಿದ್ದಾರೆ, ಜೊತೆಗೆ ಈಗ ಯಾವ ಹಂತಕ್ಕೆ ಬಂದು ತಲುಪಿದೆ, ಈ ಆರೋಪಿಗಳು ಪೊಲೀಸರಿಗೆ ಸಿಕ್ಕು ಬಿದ್ದಿದ್ದಾದರೂ ಹೇಗೆ, ಇವರ ಮೇಲೆ ಕುಟುಂಬದವರಿಗೆ ಅನುಮಾನ ಬಂದಿದ್ದಾದರೂ ಹೇಗೆ, ಈ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆತನ ಹೆಸರು ಜಿಗೇಶ್ ಧರ್ಮೇಶ್ ಭಾಯ್ ಮಹಾವಾಡಿ ಅಂತೇಳಿ. ಕೇವಲ 35 ವರ್ಷದ ಒಬ್ಬ ವ್ಯಕ್ತಿ ಅಂತ ಹೇಳಬಹುದು, ಅಥವಾ ಯುವಕ ಅಂತ ಹೇಳಬಹುದು, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ. ಸ್ನೇಹಿತರೆ, ಗುಜರಾತ್ನ ಜಾಮ್ನಗರದಲ್ಲಿ ಈತ ಒಂದು ಸಣ್ಣ ಕೈಗಾರಿಕೆಯನ್ನು ಆರಂಭ ಮಾಡಿದ್ದ. ಜೊತೆಗೆ ಒಂದು ಬಿಸ್ನೆಸ್ನ ಮಾಡಿಕೊಂಡು ತನ್ನ ಬದುಕನ್ನು ನಡೆಸ್ತಾ ಇದ್ದ. ಜಿಗೇಶ್ಗೆ ಪೃಥ್ವಿ ಅಲಿಯಾಸ್ ಭೂಮಿಬೆನ್ ಎಂಬಾಕೆಯೊಂದಿಗೆ ಸುಮಾರು 7 ವರ್ಷಗಳ ಹಿಂದೆ ಮದುವೆ ಕೂಡ ಆಗಿತ್ತು. ಇವರಿಗೆ 2 ಮುದ್ದಾದ ಹೆಣ್ಣು ಮಕ್ಕಳು ಕೂಡ ಇದ್ದರು. ಮೇಲ್ನೋಟಕ್ಕೆ ಇದು ಒಂದು ಸುಂದರ ಹಾಗೂ ಹ್ಯಾಪಿ ಫ್ಯಾಮಿಲಿ ಅನ್ನುವ ರೀತಿಯಲ್ಲಿ ಕಾಣ್ತಾ ಇತ್ತು. ಆದರೆ ಈ ಕುಟುಂಬದ ಒಳಗಡೆ ಒಂದು ಕರಾಳ ರಹಸ್ಯ ಅಡಗಿತ್ತು. ಪತ್ನಿ ತೃಪ್ತಿಗೆ ಮದುವೆಯಾಗೂ ಕೂಡ ಆಕೆಗೆ ತೃಪ್ತಿ ಇರಲಿಲ್ಲ ಅಂತ ಕಾಣಿಸುತ್ತೆ. 7 ವರ್ಷಗಳ ಸಂಸಾರದಲ್ಲಿ ಇವರ ನಡುವೆ ಬಂದಂಥ ವ್ಯಕ್ತಿಯೇ ನೀಲೇಶ್ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಇವರ ಹೆಸರನ್ನ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಕೆಯ ಪತಿಯ ಹೆಸರು ಅಥವಾ ಈ ಉದ್ಯಮಿ ಹೆಸರು ಜಿಗೇಶ್ ಅಂತ ಹೇಳಿ. ಇನ್ನು ಈ ಪೃಥ್ವಿ ಅನ್ನುವಂಥ ಹಂತಕಿ ಏನಿದ್ದಾಳೆ, ಆಕೆಯ ಪ್ರಿಯಕರನ ಹೆಸರು ನೀಲೇಶ್ ಅಂತೇಳಿ. ಇಬ್ಬರ ಹೆಸರು ಕೂಡ ಒಂದೇ ರೀತಿಯಲ್ಲಿದೆ. ಸೊ ದಯವಿಟ್ಟು ಕನ್ಫ್ಯೂಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಕಾರಣದಿಂದಾಗಿ ಮತ್ತೆ ಅವರ ಹೆಸರನ್ನ ನಿಮ್ಮ ಮುಂದೆ ಇಟ್ಟಿದೆ. ಇನ್ನು ಈ ಪೃಥ್ವಿಗೆ ಈ ಲೀನೇಶ್ ಜೊತೆಗೆ ಒಂದು ಅನೈತಿಕ ಸಂಬಂಧ ಬೆಳೀತಾ ಇರುತ್ತೆ. ಯಾವ ರೀತಿಯಾಗಿ ಇತ್ತು ಅಂತಂದ್ರೆ, ತೀವ್ರವಾದ ಪ್ರೇಮ ಸಂಬಂಧ ಇರುವ ಕಾರಣದಿಂದಾಗಿ ಮದುವೆಯಾಗಿ 2 ಮಕ್ಕಳಾದರೂ ಕೂಡ ಪೃಥ್ವಿಗೆ ಗಂಡ ಜಿಗೇಶ್ನ ಮೇಲೆ ಪ್ರೀತಿ ಇರಲಿಲ್ಲ. ಆಕೆ ರಹಸ್ಯವಾಗಿ ತನ್ನ ಹಳೆಯ ಪ್ರಿಯಕರ ನೀಲೇಶ್ ಜೊತೆ ಅನೈತಿಕ ಸಂಬಂಧವನ್ನು ಮುಂದುವರಿಸಿದ್ಲು. ದಿನ ಕಳೆದಂತೆ ಜಿಗೇಶ್ ಮತ್ತು ಪೃಥ್ವಿ ನಡುವೆ ಕೌಟುಂಬಿಕ ಕಲಹಗಳು ಹೆಚ್ಚಾಗತೊಡಗಿದ್ವು. ಗಂಡನ ಕಿರಿಕಿರಿ ತಡೆಯಲಾರದ ಪೃಥ್ವಿ ಪ್ರಿಯಕರ ನೀಲೇಶ್ಗೆ ಒಂದು ಮಾತನ್ನು ಹೇಳ್ತಾಳೆ. ನನಗೆ ಈತನ ಜೊತೆ ಬದುಕಲು ಸಾಧ್ಯವಾಗ್ತಾ ಇಲ್ಲ. ಈತನನ್ನು ನಮ್ಮ ದಾರಿಯಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಹೇಳಿ. ಇಲ್ಲಿಂದಲೇ ನೋಡಿ ಅಸಲಿ ಕಾರಣ ಅಥವಾ ಈ ಒಂದು ಕೊಲೆಯ ಭೀಕರತೆಯ ಸ್ಕೆಚ್ ಕೂಡ ಆರಂಭವಾಗಿತ್ತು. ಜಿಗೇಶ್ನನ್ನು ಕೊಲ್ಲುವುದು ಸುಲಭವಾಗಿರಲಿಲ್ಲ. ಕೊಲೆ ಮಾಡಿದರೆ ಪೊಲೀಸರು ತಕ್ಷಣ ನಮ್ಮನ್ನು ಬಂಧಿಸಿಬಿಡ್ತಾರೆ, ಪೊಲೀಸರಿಗೆ ಮಾಹಿತಿ ಕೂಡ ಸಿಗಬಹುದು ಅಂಥೇಳಿ ಇವರು ಐಡಿಯಾವನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆತ ಒಂದು ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡಿದ್ದ. ಮೊದಲು ಜಿಗೇಶ್ ಜೊತೆಗೆ ಗೆಳೆತನ ಬೆಳೆಸುವಂಥದ್ದು. ಇನ್ನು ಹೇಗೋ ಮಾಡಿ ಈ ಒಂದು ತೃಪ್ತಿ ತನ್ನ ಗಂಡನನ್ನು ತನ್ನ ಪ್ರಿಯಕರನಿಗೆ ಪರಿಚಯ ಮಾಡಿಸಿ ಕೊಡ್ತಾಳೆ. ಇಬ್ಬರು ಕೂಡ ಪರಿಚಯ ಆಗುತ್ತೆ. ಇಬ್ಬರು ಕೂಡ ಬಿಸ್ನೆಸ್ಸನ್ನು ಒಟ್ಟಿಗೆ ಮಾಡುವ ಹಂತಕ್ಕೆ ಇವರ ಸ್ನೇಹ ಬೆಳೆದು ಬಿಡುತ್ತೆ. ಮೊದಲು ಜಿಗೇಶ್ ಜೊತೆಗೆ ಗೆಳೆತನ ಬೆಳೆಸ್ತಾನೆ. ಅದಾದ ಬಳಿಕ ಇಬ್ಬರು ಸೇರಿ ಜಾಮ್ನಗರ ಹೊರವಲಯದಲ್ಲಿರುವಂಥ ದಾರೇದ್ GIDC ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಫ್ಯಾಕ್ಟರಿ ಶೆಡ್ಡನ್ನು ಬಾಡಿಗೆಗೆ ಪಡೆದುಕೊಳ್ತಾರೆ. ಇಬ್ಬರು ಸೇರಿ ಹೊಸ ಬಿಸ್ನೆಸ್ ಆರಂಭಿಸುತ್ತಿದ್ದಾರೆ ಎಂದು ಜಿಗೇಶ್ನ ಕುಟುಂಬದವರು ಅಂದ್ಕೊಂಡಿದ್ರು. ಆದರೆ
ಜೀಗೇಶ್ಗೆ ಗೊತ್ತಿರಲಿಲ್ಲ ತಾನು ಬಿಸ್ನೆಸ್ ಮಾಡಲು ಹೋಗುತ್ತಿರುವ ಜಾಗವೇ ತನ್ನ ಪಾಲಿನ ಸ್ಮಶಾನವಾಗಲಿದೆ ಅಂತ ಹೇಳಿ. ಸ್ನೇಹಿತರೆ, ಅಂದ ಹಾಗೆ ಒಂದು ಹಂತಕ್ಕೆ ತೃಪ್ತಿ ಹಾಗೂ ತೃಪ್ತಿಯ ಪ್ರಿಯಕರ ಅಂದುಕೊಂಡ ಹಾಗೆ ಪ್ಲಾನ್ ಏನೋ ಸಕ್ಸಸ್ ಆಯಿತು. ಆದರೆ ಆ ವ್ಯಕ್ತಿಯನ್ನು ಕೊಲ್ಲುವಂಥದ್ದಷ್ಟು ಸುಲಭವಾಗಿರಲಿಲ್ಲ. ಕೇವಲ ಇಬ್ಬರಿಂದ ಇದು ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಉತ್ತರ ಪ್ರದೇಶದ ಮೂಲದ ಬಲ್ಬೀರ್ ವರ್ಮಾ ಅನ್ನುವಂಥ ವ್ಯಕ್ತಿ ಅಥವಾ ವಲಸೆ ಕಾರ್ಮಿಕನಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಯ ಜೊತೆಗೆ ಒಂದಿಷ್ಟು ಹಣದ ಆಮಿಷವನ್ನು ಇಟ್ಟು ಆತನನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ತಾರೆ. ಇನ್ನು ಕೊಲೆಗೆ ಆಯುಧವಾಗಿ ಬಳಸಿದ್ದು ಅತ್ಯಂತ ಭಯಾನಕ ರಾಸಾಯನಿಕ ಆಗಿರುವಂಥ ಸೋಡಿಯಂ ಸೈನೈಡ್ ಅನ್ನು. ಧಾರೇದ್ GIDC ಉದ್ಯಮ ವಲಯವಾಗಿದ್ದರಿಂದ ಹಿತ್ತಾಳೆ ಮತ್ತು ಕೆಮಿಕಲ್ ಫ್ಯಾಕ್ಟರಿಗಳ ಸಂಪರ್ಕ ಬಳಸಿ ನೀಲೇಶ್ ರಹಸ್ಯವಾಗಿ ಸೈನೈಡ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ಸ್ನೇಹಿತರೆ, ಮೇ 31, 2024 ಆ ಕರಾಳ ರಾತ್ರಿ ಹತ್ತಿರ ಬಂದ ಬಿಡ್ತು. ನೀಲೇಶ್ ಜೀಗೇಶನ್ಗೆ ಫೋನ್ ಕೂಡ ಮಾಡಿ ಇವತ್ತು ನಮ್ಮ ಹೊಸ ಫ್ಯಾಕ್ಟರಿಲಿ ಒಂದು ಸಣ್ಣ ಲಿಕ್ಕರ್ ಪಾರ್ಟಿಯನ್ನು ಮಾಡೋಣ ಬಾ ಅಂಥೇಳಿ ಆತನನ್ನು ಕರೆಸ್ಕೊಳ್ತಾನೆ. ಜೀಗೇಶ್ ಯಾವುದೇ ಅನುಮಾನವಿಲ್ಲದೆ ರಾತ್ರಿ ಆ ಫ್ಯಾಕ್ಟರಿ ಶೆಡ್ಗೆ ಬರ್ತಾನೆ. ಮೂವರು ಕುಳಿತು ಮದ್ಯ ಸೇವಿಸಲು ಆರಂಭ ಕೂಡ ಮಾಡ್ತಾರೆ. ಇನ್ನು ಜೀಗೇಶ್ ಕುಡಿತಾ ಇದ್ದಂತಹ ಗ್ಲಾಸ್ಗೆ ನೀಲೇಶ್ ಯಾರಿಗೂ ಕೂಡ ತಿಳಿಯದಂತೆ ಆ ಡೆಡ್ಲಿ ಸೈನೈಡ್ ಪುಡಿಯನ್ನ ಆ ಒಂದು ಮದ್ಯಕ್ಕೆ ಸೇರಿಸಿ ಬಿಡ್ತಾನೆ. ಜೀಗೇಶ್ ಆ ಮದ್ಯದ ಮೊದಲ ಸೀಪ್ ಕುಡಿಯುತ್ತಿದ್ದಂತೆ ಆತನಿಗೆ ಉಸಿರಾಡಲು ಕಷ್ಟವಾಗುತ್ತೆ. ಸೈನೈಡ್ ದೇಹ ಸೇರುತ್ತಿದ್ದಂತೆ ಜೀಗೇಶ್ ಜೀವ ಉಳಿಸಿಕೊಳ್ಳಲು ನೆಲದ ಮೇಲೆ ಬಿದ್ದು ಒದ್ದಾಡತೊಡಗ್ತಾನೆ. ಆದರೆ ಕ್ರೂರಿಗಳಾದ ನೀಲೇಶ್ ಮತ್ತು ಬಲ್ಬೀರ್ಗೆ ದಯೆ ಇರಲಿಲ್ಲ. ಜೀಗೇಶನ್ನ ಕೊಲ್ಲುವಂತ ಪ್ಲಾನ್ ಅನ್ನ ಮಾಡಿಕೊಂಡಂತ ಇವರು ಇನ್ನು ಈತ ಒದ್ದಾಡಿ ಯಾರಾದ್ರೂ ಜನಗಳು ಬಂದುಬಿಟ್ರೆ ನಮಗೆ ಎಡವಟ್ಟಾಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ಆತ ಒದ್ದಾಡ್ತಾ ಇದ್ದಂಥ ಸಂದರ್ಭದಲ್ಲಿಯೇ ಆತನ ಕುತ್ತಿಗೆಯನ್ನು ಗಟ್ಟಿಯಾಗಿ ಇಸುಕಿ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ಮಾಡ್ತಾರೆ. ಜೀಗೇಶ್ ತನ್ನ ಕೊನೆ ಉಸಿರನ್ನ ಅದೇ ಸಂದರ್ಭದಲ್ಲಿ ಎಳೆದು ಬಿಡ್ತಾನೆ. ಇನ್ನು ಕೊಲೆಯಾದ ತಕ್ಷಣ ಆರೋಪಿಗಳ ಮುಂದಿದ್ದ ದೊಡ್ಡ ಸವಾಲ್ ಶವದ ವಿಲೇವಾರಿ. ಶವ ಹೊರಗೆ ಎಸೆದರೆ ವಾಸನೆ ಬರ್ತದೆ, ಪೊಲೀಸರು ಹಿಡಿತಾರೆ. ಅದಕ್ಕಾಗಿ ಅವರು ಮೊದಲೇ ಪ್ಲಾನ್ ಮಾಡಿದಂತೆ ಆ ಫ್ಯಾಕ್ಟರಿಯ ಬೇಸ್ಮೆಂಟ್ ನೆಲವನ್ನ ಅಗೆಯಲು ಶುರು ಮಾಡ್ತಾರೆ. 1 ಅಡಿಯಲ್ಲ 2 ಅಡಿಯಲ್ಲ, ಬರೋಬ್ಬರಿ 12ರಿಂದ 15 ಅಡಿ ಆಳದ ಬೃಹತ್ ಕಂದಕವನ್ನ ಫ್ಯಾಕ್ಟರಿ ಒಳಗಡೆ ತೋಡಿ ಬಿಡ್ತಾರೆ. ಜೀಗೇಶ್ ಶವವನ್ನ ಆ ಆಳವಾದ ಗುಂಡಿಗೆ ತಳ್ಳಿ ಮಣ್ಣು ಮುಚ್ಚಿಬಿಡ್ತಾರೆ. ಅಷ್ಟಕ್ಕೆ ನಿಲ್ಲದ ಕೊಲೆಗಾರರು ಯಾರು ಆ ಜಾಗವನ್ನ ಮತ್ತೆ ಅಗೆಯಬಾರದು ಮತ್ತು ಯಾವುದೇ ವಾಸನೆ ಬರಬಾರದು ಅಂತ ಹೇಳಿ ಅದರ ಮೇಲೆ 1 ಅಡಿ ದಪ್ಪದ ಗಟ್ಟಿ ಕಾಂಕ್ರೀಟ್ ಲೇಯರ್ ಹಾಕಿ ನೆಲವನ್ನ ಮೊದಲಿನಂತೆ ನಯಗೊಳಿಸ್ತಾರೆ. ಈತ ಮನೆಗೆ ಬಾರದ ಜೀಗೇಶ್ ಬಗ್ಗೆ ಪೋಷಕರಿಗೆ ಒಂದಿಷ್ಟು ಅನುಮಾನ ಕೂಡ ಬರುತ್ತೆ. ಇನ್ನು ಈ ಜೀಗೇಶ್ನ ಹೆಂಡತಿ ಪೃಥ್ವಿಯನ್ನ ಪ್ರಶ್ನೆ ಕೂಡ ಮಾಡ್ತಾರೆ, ಯಾಕೆ ನನ್ನ ಮಗ ಮನೆಗೆ ಬರ್ತಾ ಇಲ್ಲ ಅಂತ ಹೇಳಿ. ಆಗ ಈಕೆ ಒಂದು ಕಟ್ಟುಕತೆಯನ್ನು ಕಟ್ತಾಳೆ. ಆ ಕಟ್ಟುಕತೆಯನ್ನು ಕೇಳಿಬಿಟ್ರೆ ನಿಜಕ್ಕೂ ನೀವು ಕೂಡ ಇಂತಹ ಅಂತಕರು ಇದ್ದಾರಾ, ಇಂತಹ ಮೂರ್ಖ ಸೊಸೆಯರು ಕೂಡ ಈ ಜಗತ್ತಿನಲ್ಲಿ ಬದುಕ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಹುಡ್ಕೊಳ್ಳುತ್ತೆ. ಆ ಸಂದರ್ಭಕ್ಕೆ ತೃಪ್ತಿ ಹೇಳಿದಂಥ ಒಂದು ಮುಖ್ಯವಾದಂಥ ಉಪಾಯ ಏನು ಅಂತಂದರೆ, ನನ್ನ ಗಂಡ ಆಸ್ಟ್ರೇಲಿಯಾಗೆ ಹೋಗಿದ್ದಾನೆ ಅನ್ನುವಂಥ ಒಂದು ಸ್ಟೋರಿಯನ್ನು ಕಟ್ತಾಳೆ. ಪೃಥ್ವಿ ಅತ್ತ ಕಣ್ಣೀರು ಹಾಕುವ ನಾಟಕ ಮಾಡ್ತಾ ಜೀಗೇಶ್ಗೆ ಆಸ್ಟ್ರೇಲಿಯಾದಲ್ಲಿ ತುಂಬ ದೊಡ್ಡ ಕೆಲಸ ಸಿಕ್ಕಿದೆ. ಆತ ಯಾರಿಗೂ ಕೂಡ ತಿಳಿಸದೆ ಫ್ಲೈಟ್ ಹತ್ತಿ ಹೋಗಿದ್ದಾನೆ. ಅಲ್ಲಿನ ಕಂಪನಿಯಲ್ಲಿ ಸೆಕ್ಯೂರಿಟಿ ನಿಯಮಗಳು ತುಂಬ ಕಟ್ಟುನಿಟ್ಟಾಗಿವೆ. ಹೊರಗಿನ ದೇಶಕ್ಕೆ ಫೋನ್ ಮಾಡಲು ಬಿಡೋದಿಲ್ಲ. ಆತನಿಗೆ ಅಲ್ಲಿ PR ಸಿಕ್ಕಿದ ಮೇಲಷ್ಟೇ ನಮ್ಮ ಜೊತೆ ಮಾತನಾಡ್ತಾನೆ ಎಂದು ಸುಳ್ಳು ಹೇಳಿ ಆ ಮನೆಯವರೆಲ್ಲರನ್ನು ಕೂಡ ನಂಬಿಸಿ ಬಿಡ್ತಾಳೆ. ಸ್ವಂತ ಸೊಸೆ ಈ ಮಾತು ಹೇಳಿದ ಬಳಿಕ ಸಹಜವಾಗಿ ಜೀಗೇಶ್ನ ಎತ್ತವರು ಅದನ್ನು ನಂಬಿ ಬಿಡ್ತಾರೆ. ಆದರೆ ಅಸಲಿಗೆ ಅದಾಗಿರಲಿಲ್ಲ. ಏನೆಲ್ಲ ಆಗಿತ್ತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಈಗ ಸ್ಟೋರಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುತ್ತೆ. ದಿನಗಳು ಉರುಳ್ತವೆ, ತಿಂಗಳು ಕಳೆದವು. ಬರೋಬ್ಬರಿ 7 ವರ್ಷಗಳೇ ಕಳೆದು ಹೋದ ನಂತರ 2024 ಹೋಗಿ 26 ಬರುತ್ತೆ. ಆದರೆ ಜೀಗೇಶ್ನಿಂದ ಒಂದೇ ಒಂದು ಫೋನ್ ಕರೆ ಕೂಡ ಬರೋದಿಲ್ಲ. ಸೊಸೆಯ ಮಾತನ್ನೇ ಆ ಪೋಷಕರು ಕೂಡ ನಂಬಿದ್ರು. ಇನ್ನು ಪಾಪದ ಕೆಲಸ ತುಂಬ ಹೊತ್ತು ದೂರ ಹೋಗೋದಿಲ್ಲ ನೋಡಿ. ಮಾಡಿದಂತಹ ಪಾಪ ಖಂಡಿತವಾಗಿಯೂ ಕೂಡ ಅವರ ಬೆನ್ನನ್ನು ಬಿಡೋದಿಲ್ಲ. ಹಾಗಾಗಿ ಅವರು ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ವಿಧಿಯ ಆಟದ ಮುಂದೆ ಯಾವ ಸುಳ್ಳು ಕೂಡ ನಿಲ್ಲಲ್ಲ ಅನ್ನುವಂಥದ್ದು ಸತ್ಯವಾಗಿ ಬಿಡುತ್ತೆ. ಜುಲೈ 2026ರಲ್ಲಿ ಜೀಗೇಶ್ ಅವರ ದೂರದ ಸಂಬಂಧಿಯೊಬ್ಬರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ಹೋಗಲು ತಯಾರಿ ಕೂಡ ನಡೆಸ್ತಾರೆ. ಆಗ ಜೀಗೇಶ್ ಕುಟುಂಬದವರು ಪೃಥ್ವಿ ಬಳಿ ಬಂದು, ನಮ್ಮ ಹುಡುಗ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾನೆ, ಜೀಗೇಶ್ ಇರುವ ಜಾಗದ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೊಡು, ಇಬ್ಬರು ಕೂಡ ಅಲ್ಲಿಯೇ ಭೇಟಿ ಆಗಲಿ ಅಂತ ಹೇಳಿ ತಮ್ಮ ಸೊಸೆಯ ಮುಂದೆ ಕೇಳ್ಕೊಳ್ತಾರೆ. ಇಲ್ಲಿ ಪೃಥ್ವಿಗೆ ತಳಮಳ ಶುರುವಾಗುತ್ತೆ. ಇಲ್ಲದ ಅಡ್ರೆಸ್ ಅನ್ನ ಆಕೆ ಎಲ್ಲಿಂದ ತಂದು ಕೊಡಲು ಸಾಧ್ಯ? ದಿನಕ್ಕೊಂದು ನೆಪ ಹೇಳಿ ಅಲ್ಲಿಂದಲೂ ಕೂಡ ತಪ್ಪಿಸ್ಕೊಳ್ಳುವಂತ ಪ್ಲಾನ್ ಕೂಡ ಮಾಡ್ತಾ ಇರ್ತಾಳೆ. ಆದರೆ ಈ ಬಾರಿ ಜೀಗೇಶ್ ಅಣ್ಣ ಅಶೋಕ್ ಮಾವಾಡಿ ಅವರಿಗೆ ಯಾಕೋ ಒಂದಿಷ್ಟು
ತಮ್ಮ ಸೊಸೆಯ ಮೇಲೆ ಡೌಟ್ ಕೂಡ ಬರುತ್ತೆ, ತೃಪ್ತಿಯ ಮೇಲೆ ಏನೋ ಒಂದು ಅನುಮಾನ ಉಟ್ಕೊಳುತ್ತೆ. ಹಾಗಾಗಿ ಬಹುತೇಕ ಕಡೆ ಈತ ಗಮನಿಸಿದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಹಾಗಾಗಿ ಅಶೋಕ್ ಸುಮ್ಮನೆ ಕೂರೋದಿಲ್ಲ. ಆತ ಆಸ್ಟ್ರೇಲಿಯಾದ ಇಮಿಗ್ರೇಷನ್ ಇಲಾಖೆ ಮತ್ತು ವೀಸಾ ದಾಖಲೆಗಳನ್ನು ಏಜೆಂಟ್ ಮೂಲಕ ರಹಸ್ಯವಾಗಿ ತನಿಖೆ ಮಾಡಿಸ್ತಾನೆ. ಆಗ ಹೊರಬಿದ್ದಿದ್ದು ಆ ಶಾಕಿಂಗ್ ಸಂಗತಿ. ಕಳೆದ 2 ವರ್ಷಗಳಲ್ಲಿ ಜಿಗೇಶ್ ಹೆಸರಿನಲ್ಲಿ ಯಾವುದೇ ವೀಸಾ ಇಶ್ಯೂ ಆಗಿರಲಿಲ್ಲ. ಆತ ಭಾರತದ ಬಾರ್ಡರ್ ದಾಟಿ ಎಲ್ಲೂ ಕೂಡ ಹೋಗಿರಲಿಲ್ಲ. ತಕ್ಷಣ ಅಶೋಕ್ಗೆ ಅಸಲಿ ಸತ್ಯ ಒಂದು ಕಡೆ ಕ್ಲಾರಿಟಿ ಕೂಡ ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ನನ್ನ ಸಹೋದರ ದೇಶವನ್ನೇ ಬಿಟ್ಟು ಹೊರಗಡೆ ಹೋಗಿಲ್ಲ ಅಂತಂದ್ರೆ ಆತನನ್ನ ಕೊಲೆ ಮಾಡಿ ಮುಚ್ಚಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಅಶೋಕ್ ಕೂಡ ಬರ್ತಾರೆ. ಅದಾದ ಬಳಿಕ ಅಶೋಕ್ ಜಾಮ್ನಗರ್ನ ಬಿ ಡಿವಿಷನ್ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೂಡ ದಾಖಲಿಸ್ತಾನೆ. ಪೊಲೀಸರು ತೃಪ್ತಿಯನ್ನು ವಶಕ್ಕೆ ಪಡೆದು ತಮ್ಮದೇ ಶೈಲಿಯಲ್ಲಿ ಆಕೆಗೆ ಟ್ರೀಟ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಅಸಲಿ ಸತ್ಯವನ್ನ ಬಾಯಿ ಬಿಡ್ತಾಳೆ. ಇಷ್ಟು ದಿನ ನಾನು ಸುಳ್ಳು ಕಥೆಗಳನ್ನ ಕಟ್ಟಿದ್ದೆ, ಬದಲಿಗೆ ಈ ರೀತಿಯಾದಂಥ ಪ್ರಕರಣ ಅಥವಾ ಈ ರೀತಿಯಾಗಿ ಘಟನೆ ನಡೆದು ಹೋಗಿದೆ ಅಂತ ಹೇಳಿ ಹಿಂದೆ ನಡೆದಿರುವಂತಹ ಘಟನೆಯನ್ನ ಪೊಲೀಸರ ಮುಂದೆ ಬಿಚ್ಚಿ ಹಿಡ್ತಾಳೆ. ಆ ಸಂದರ್ಭದಲ್ಲಿ ಒಂದು ಕ್ಷಣ ಪೊಲೀಸರೇ ಕೂಡ ಶಾಕ್ ಆಗಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗಂಡನನ್ನ ಈ ರೀತಿಯಾಗಿ ಪ್ಲಾನ್ ಮಾಡಿ ಒಂದು ಕೇಸ್ ಮುಚ್ಚಾಕುವ ಕಾರಣಕ್ಕೆ ಯಾವ ರೀತಿಯಾದಂಥ ಒಂದು ಸಖತ್ ಪ್ಲಾನ್ ಮಾಡಿದ್ರಿ ಅನ್ನುವಂಥದ್ದು ಪೊಲೀಸರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಬಿಡುತ್ತೆ. ತಕ್ಷಣ ಅಸಿಸ್ಟೆಂಟ್ ಕಮಿಷನರ್ ಪ್ರತಿಭಾ ಮತ್ತು ತನಿಖಾಧಿಕಾರಿ ವೀರೇನ್ ರಾಥೋಡ್ ನೇತೃತ್ವದ ತಂಡ ಧಾರಿದ್ ಜಿಐಡಿಸಿ ಫ್ಯಾಕ್ಟರಿಗೆ ಲಗ್ಗೆ ಹಿಡುತ್ತೆ. ಇಡೀ ಜಾಗವನ್ನ ಅಗೆದಂತ ಸಂದರ್ಭದಲ್ಲಿ 2 ವರ್ಷಗಳ ಹಳೆಯ ಜಿಗೇಶ್ನ ಅಸ್ಥಿ ಪಂಜರ ಕೂಡ ಪತ್ತೆ ಆಗುತ್ತೆ. ಪ್ರಸ್ತುತ ಪೊಲೀಸರು ಪತ್ನಿ ತೃಪ್ತಿ, ಪ್ರಿಯಕರ ನೀಲೇಶ್ ಮತ್ತು ಸಹಚರ ಬಲ್ವೀರ್ನನ್ನು ಕೊಲೆ ಅಪರಾಧ ಸಂಚು ಮತ್ತು ಸಾಕ್ಷಿ ನಾಶದ ಆರೋಪದಲ್ಲಿ ಬಂಧಿಸಿದ್ದಾರೆ. ಇದೀಗ ಅವರನ್ನು ಜೈಲಿಗೂ ಕೂಡ ಅಟ್ಟಿದ್ದಾರೆ. DNA ವರದಿ ಬಂದ ತಕ್ಷಣ ನ್ಯಾಯಾಲಯದಲ್ಲಿ ಇವರಿಗೆ ಕಠಿಣ ಶಿಕ್ಷೆ ಆಗುವಂತ ಸಾಧ್ಯತೆ ಮೇಲ್ನೋಟಕ್ಕೆ ಇದೆ. ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿಸಿಬಿಡುತ್ತೆ. ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಯಾವ ರೀತಿಯಾದಂಥ ಒಂದು ದೇಹ ಚಟಕ್ಕಾಗಿ ಅಥವಾ ಒಂದು ಯಾವುದೋ ತಮ್ಮ ಅಸಹ್ಯಕರ ಚಟುವಟಿಕೆಗಾಗಿ ತನ್ನ ಜೊತೆಗೆ ಬದುಕಿ ಅಥವಾ ತನ್ನ ಜೊತೆಯ ಬದುಕನ್ನು ಹಂಚಿಕೊಳ್ಬೇಕಾಗಿದ್ದಂಥ ಸ್ವಂತ ಪತಿಯನ್ನೇ ಈ ರೀತಿಯಾಗಿ ಪ್ಲಾನ್ ಮಾಡಿ ಕೊಂದಿದ್ಲಲ್ಲ. ಅದರಲ್ಲೂ ಕೂಡ 2 ಮಕ್ಕಳಿದ್ದಾವೆ, ಸುಂದರವಾದಂಥ ಸಂಸಾರವನ್ನು ಮಾಡಬಹುದಿತ್ತು, ಬೇಡವಾಗಿದ್ದರೆ ಡಿವೋರ್ಸ್ ಅನ್ನು ಕೊಡಬೇಕಿತ್ತು. ಈ ರೀತಿಯಾಗಿ ದೇಹ ಚಟಕ್ಕಾಗೋ ಅಥವಾ ಇನ್ಯಾವುದೋ ಮೋಹಕ್ಕೆ ಸಿಲುಕಿದಂಥ ಹೆಣ್ಣು ಮಕ್ಕಳು ಈ ರೀತಿಯಾದಂಥ ದುರಂತದಲ್ಲಿ ತಮ್ಮ ಗಂಡನನ್ನು ಕೊಂದು ಬಿಟ್ಟರೆ ಅವರನ್ನೇ ನಂಬಿದಂಥ ಮಕ್ಕಳು, ಅವರನ್ನೇ ನಂಬಿದಂಥ ಪೋಷಕರು, ಅವರನ್ನೇ ನಂಬಿದಂಥ ಕುಟುಂಬದ ಸದಸ್ಯರು ಬೀದಿಗೆ ಬಂದು ಬಿಡ್ತಾರೆ ಎನ್ನೋದೇ ನಿಜಕ್ಕೂ ಒಂದು ಘೋರ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಪ್ರಪಂಚದಲ್ಲಿ ಯಾವ ರೀತಿಯಾದಂಥ ಹೆಂಗಸರು ಇದ್ದಾರೆ, ಯಾವ ರೀತಿಯಾದಂಥ ಚಟುವಟಿಕೆಗಳು ನಡೀತಾವೆ, ಅದು ಎಲ್ಲವೂ ಕೂಡ ಅವರಿಗೆ ಗೊತ್ತಾಗಲಿ. ಕೇವಲ ಹೆಣ್ಣು ಮಕ್ಕಳಿಂದ ಮಾತ್ರ ಇಂಥ ಕೃತ್ಯಗಳು ಆಗ್ತಾ ಇಲ್ಲ, ಇತ್ತೀಚೆಗೆ ಗಂಡು ಮಕ್ಕಳು ಕೂಡ ಇಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಸಮಾಜದಲ್ಲಿ ಕಲುಷಿತ ವಾತಾವರಣ ಉಟ್ಕೊಳ್ತಾ ಇದೆ. ಅದು ಯಾವ ಕಾರಣಕ್ಕೆ ಅಂತ ಹೇಳಿ ಯಾವುದೂ ಕೂಡ ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇದ್ದೇವೆ. ಸ್ನೇಹಿತರೆ, ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಅಥವಾ ಇನ್ನಿತರ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಕೂಡಲೇ ಶೇರ್ ಮಾಡಿ. ಮಾಹಿತಿಯು ಕೂಡ ಎಲ್ಲರಿಗೂ ತಲುಪಲಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.